ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೀಬೋರ್ಡ್ನ ಕೀಸ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಪ್ರತಿಯೊಂದು ಕೀಸ್ ಯಾವ ರೀತಿಯಾಗಿ ವರ್ಕ್ ಮಾಡ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇಲ್ಲಿವರೆಗೆ ನಂದು ಯೂಟ್ಯೂಬನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡುತ್ತೇನೆ. ಎಕ್ಸ್ಪ್ಲನೇಷನ್ ಆಫ್ ಕೀಬೋರ್ಡ್ ಕೀಸ್. ನಾನು ಈ ವಿಡಿಯೋದಲ್ಲಿ ಕೀಬೋರ್ಡ್ನಲ್ಲಿರ್ತಕ್ಕಂಥ ಕೀಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಇದ್ದೇನೆ. ಸೊ ಕೀಬೋರ್ಡ್ದಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರ ಕೀಸ್ ಇರ್ತಾವೆ ನೋಡ್ರಿ. ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ 3 ಟೈಪ್ಸ್ ಆಫ್ ಕೀಸ್ ಇನ್ ಕೀಬೋರ್ಡ್. ಕೀಬೋರ್ಡ್ದಲ್ಲಿ ಎಷ್ಟು ಪ್ರಕಾರ ಕೀಗಳಿದಾವೆ? 3 ಟೈಪ್ಸ್ ಆಫ್ ಕೀಸ್ ಇದಾವೆ. ಅವು ಯಾವ್ಯಾವಂದರೆ, ಮೊದಲನೇದಾಗಿ ಅಲ್ಫಾ ನ್ಯೂಮೆರಿಕ್ ಕೀಸ್. ಅಲ್ಫಾ ನ್ಯೂಮೆರಿಕ್ ಕೀಸ್ ಅಂದರೆ, ಅಲ್ಫಾ ಅಂದರೆ ಅಲ್ಫಾಬೆಟ್ಸ್ A to Z, ನ್ಯೂಮೆರಿಕ್ ಅಂದರೆ ನಂಬರ್ಸ್ 0 to 9. ಅಲ್ಫಾ ನ್ಯೂಮೆರಿಕ್ ಕೀಸ್ A to Z 0 to 9. ಇವು ಅಲ್ಫಾಬೆಟ್ಸ್ 26 ಅಲ್ಫಾಬೆಟ್ಸ್ A to Z, ಇವು 0 to 9 ನಂಬರ್ಸ್. ಸೊ ಇವು ಮೊದಲನೇ ಪ್ರಕಾರದ ಒಂದು ಕೀಸ್, ಅಲ್ಫಾ ನ್ಯೂಮೆರಿಕ್ ಕೀಸ್. ಪ್ರತಿಯೊಂದು ಕೀಬೋರ್ಡ್ನಲ್ಲಿ ನೀವು ನೋಡ್ಬೋದು. ಈ ಪ್ರಕಾರವಾಗಿ ನಾವು ಅಲ್ಫಾ ನ್ಯೂಮೆರಿಕ್ ಕೀಸ್ಗಳನ್ನ ಕೀಬೋರ್ಡ್ದಲ್ಲಿ ಕಾಣ್ತಿರ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಯಾವುದಂದರೆ ಫಂಕ್ಷನಲ್ ಕೀಸ್. ನೋಡಿರಿ, ಫಂಕ್ಷನಲ್ ಕೀಸ್ ಅಂದರೆ ಯಾವುದಾವಲ್ಲಿ? F1 to F12 ಕೀಸ್. F1 to F12 ಈ ಫಂಕ್ಷನಲ್ ಕೀಸ ಕೆಲವೊಂದು ಫಂಕ್ಷನ್ಗೆ ನಾವು ಯೂಸ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ರೀಫ್ರೆಶ್ ಮಾಡಬೇಕಾದ್ರೆ ಮಷೀನನ್ನು ಸ್ಟಾರ್ಟ್ ಮಾಡ್ತೀವಿ, ರೀಫ್ರೆಶ್ ಮಾಡಬೇಕಾದ್ರೆ F5 ಯೂಸ್ ಮಾಡ್ತಿರ್ತೀವಿ. ಓಕೆ, ಅದು ನಮ್ಮ ಮಷೀನನ್ನು ಸೆಟ್ ಡೌನ್ ಮಾಡಬೇಕಾದ್ರೆ Alt F4 ಯೂಸ್ ಮಾಡ್ಕೊಳ್ತೀವಿ. ಸೊ ನಮ್ಮ ಸಿ ಪ್ರೋಗ್ರಾಮ್ದಲ್ಲಿ ಕಂಪೈಲ್ ಮಾಡಲಿಕ್ಕೆ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ Control F9 Alt F9 ಈ ಪ್ರಕಾರ ನಾವು ಯೂಸ್ ಮಾಡ್ಕೊಳ್ತೀವಿ. ಹೀಗೆ ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಇವುಗಳ ಉಪಯೋಗ ಬೇರೆ ಬೇರೆ ಆಗಿರ್ತದೆ. ಗೊತ್ತಾಯ್ತಾ? ಇವು ಫಂಕ್ಷನಲ್ ಕೀಸ್ F1 to F12. ಟೋಟಲ್ ಎಷ್ಟು ಇದಾವೆ? ಇವು 12 ಇದಾವೆ. F1 to F12 ತನಕ ಫಂಕ್ಷನಲ್ ಕೀಸ್ ಅಂತೇಳಿ ಬಂದಿರ್ತವೆ. ಇನ್ನು ನೆಕ್ಸ್ಟು ಯಾವ ಬಂದಿರ್ತಾವೆ ಅಂದರೆ ಸ್ಪೆಷಲ್ ಕೀಸ್. ಸ್ಪೆಷಲ್ ಕೀಸ್ ಅಂದರೆ ಏನು? ಸ್ಪೆಷಲ್ ಕೀಸ್ ಅಂದರೆ ಏನು? ಸ್ಪೆಷಲ್ ಕೀಸ್ ಅಂದರೆ ಮುಖ್ಯವಾಗಿ ನಾವು ನಮಗೆ ಯಾವಾಗ ಬೇಕಲ್ಲ ಆವಾಗಷ್ಟೇ. ಫಾರ್ ಎಕ್ಸಾಂಪಲ್, ಈಗ ಸ್ಪೇಸ್ ಕೊಡಬೇಕಾಗಿತ್ತರ ನಾವು ಏನು ಮಾಡ್ತೀವಿ ಹೇಳ್ರಿ? ಇಲ್ಲಿ ಸ್ಪೇಸ್ ಇದೆ. ಈ ಸ್ಪೇಸ್ ಕೊಡಬೇಕಾದ್ರೆ ನಾವು ಏನು ಮಾಡ್ತೇವೆ? ನಾವು ಒಂದು ಸೆಂಟೆನ್ಸ್ ಬರಿತಾ ಇದ್ದೇವೆ. ಒಂದು ಸೆಂಟೆನ್ಸ್ ಬರಿಬೇಕಾದ್ರೆ ಅದರಲ್ಲಿ ಒಂದು ವರ್ಡ್ ಬರ್ತೀವಿ. ಒಂದು ವರ್ಡ್ ಬರೆದ ನಂತರ ಒಂದು ಸ್ಪೇಸ್ ಕೊಡ್ತೀವಿ, ಆಮೇಲೆ ಮತ್ತೆ ಸ್ಪೇಸ್ ಕೊಡ್ತೀವಿ. ಹೀಗೆ ಒಂದು ಸ್ಪೇಸ್ ಕೊಡಬೇಕಾದ್ರೆ ನಾವು ಸ್ಪೇಸ್ ಬಾರನ್ನು ಯೂಸ್ ಮಾಡ್ತೀವಿ. ಅದೇ ಇಲ್ಲಿ ಟ್ಯಾಬ್ ಇದೆಯಲ್ಲ, ಈ ಟ್ಯಾಬನ್ನು ನಾವು ಮೋರ್ ದ್ಯಾನ್ ಒಂದು ಸ್ಪೇಸ್ಗಿಂತ ಜಾಸ್ತಿ ಸ್ಪೇಸ್ ನಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಟ್ಯಾಬನ್ನು ನಾವು ಯೂಸ್ ಮಾಡಬೇಕು. ಒಂದು ಸ್ಪೇಸ್ ಬೇಕಾಗಿತ್ತಂದ್ರೆ ಸ್ಪೇಸ್ ಬಾರನ್ನು ಯೂಸ್ ಮಾಡೋದು. ಆಮೇಲೆ ಟ್ಯಾಬ್ ಕೀಸನ್ನು ಒಂದಕ್ಕಿಂತ ಹೆಚ್ಚು ನಮ್ಗೆ ಸ್ಪೇಸ್ ಬೇಕಾಗಿತ್ತು ವರ್ಡ್ ನೋಡೋಕ್ಕಂದ್ರೆ ನಾವು ಏನು ಮಾಡ್ಬೋದು? ಇಲ್ಲಿ ಟ್ಯಾಬ್ ಕೀಯನ್ನು ಯೂಸ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಏನು ಬರ್ತಿದ್ದಪ್ಪ ಅಂದರೆ ಇಲ್ಲಿ ಕ್ಯಾಪ್ಸ್ ಲಾಕ್ ಬಂದಿದೆ ನೋಡಿರಿ. ಕ್ಯಾಪ್ಸ್ ಲಾಕ್, ಈ ಕ್ಯಾಪ್ಸ್ ಲಾಕ್ ಏನು ಮಾಡ್ತಿದ್ದೆ ಅಂದರೆ, ಈ ಕ್ಯಾಪ್ಸ್ ಲಾಕ್ ಆನ್ ಮಾಡಿದರೆ ಇಲ್ಲಿ ಗ್ರೀನ್ ಲೈಟ್ ಹತ್ತದೆ, ಗ್ರೀನ ಲೈಟ್ ಬರ್ತದೆ ಕೀಬೋರ್ಡ್ನಲ್ಲಿ. ಇದ್ರ ಕೆಲಸ ಏನು? ಕ್ಯಾಪ್ಸ್ ಲಾಕ್ ಅಂದರೆ ನಮಗೆ ಪೂರ್ಣ ಎಲ್ಲನೂ ಕ್ಯಾಪಿಟಲ್ ಲೆಟರ್ಸ್ದಾಗ ಬೇಕು, ಅಪ್ಪರ್ ಕೇಸ್ದಾಗ ಬೇಕಾಗಿದ್ದಾವೆ ಲೆಟರ್ಸ. ಅಂದರೆ ನಾವು ಕ್ಯಾಪ್ಸ್ ಲಾಕನ್ನು ಆನ್ ಮಾಡೋದು. ಕ್ಯಾಪ್ಸ್ ಲಾಕ್ ಆನ್ ಮಾಡಿ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೆಸನ್ ಹೆಡ್ಡಿಂಗ್ ಬರಿಬೇಕಾಗಿದೆ. ಹೆಡ್ಡಿಂಗ್ ಬರಿಬೇಕಾಗಿತ್ತಂದರೆ ನಾವು ಕ್ಯಾಪ್ಸ್ ಲಾಕ್ ಆನ್ ಮಾಡಿ ಅದನ್ನು ಕ್ಯಾಪಿಟಲ್ ಲೆಟರ್ಸ್ದಲ್ಲಿ ಬರೆದು ಮತ್ತು ಕ್ಯಾಪ್ಸ್ ಲಾಕನ್ನು ಆಫ್ ಮಾಡಿದ್ದು ಅಂದರೆ ಮತ್ತದು ಬರೋದಿಲ್ಲ. ಓಕೆ, ಅದ್ರ ಸಲುವಾಗಿ ಕ್ಯಾಪ್ಸ್ ಲಾಕನ್ನು ನಾವು ಯೂಸ್ ಮಾಡ್ಕೋಬೋದು. ಇದು ಕ್ಯಾಪ್ಸ್ ಲಾಕ್ ಅಂದರೆ ಏನು? ಕ್ಯಾಪಿಟಲ್ ಲೆಟರ್ಸ್ ಬರಿಬೇಕಾದ್ರೆ. ಇನ್ನು ಶಿಫ್ಟ್ ನೋಡ್ರಿ, ಲೆಫ್ಟ್ ಒಂದು ಶಿಫ್ಟ್ ಇದೆ, ರೈಟ್ ಒಂದು ಶಿಫ್ಟ್ ಇದೆ. 2 ಶಿಫ್ಟ್ ಇದಾವೆ. ಓಕೆ, 2 ಶಿಫ್ಟದ ಕೆಲಸ ಏನರಪ್ಪ ಅಂದರೆ, ನಾವು ಮೊದಲನೇ ಲೆಟ್ರ್ ಕ್ಯಾಪಿಟಲ್ದಾಗ ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಶಿಫ್ಟನ್ನು ಹಿಡಿಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಹೆಸರು ಬರಿಬೇಕಾದ್ರೆ ನಾವು ಮೊದಲನೇ ಅಕ್ಷರ ಏನು ಮಾಡಬೇಕು? ಕ್ಯಾಪಿಟಲ್ದಾಗ ಬರಿಬೇಕು. ಇಂಗ್ಲೀಷ್ ರೂಲ್ಸ್ ಇದೆ, ಅದು ಕ್ಯಾಪಿಟಲ್ಸ್ದಾಗ ಬರಿಬೇಕಾಗಿತ್ತಂದ್ರೆ ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು, ಮೊದಲನೇ ಅಕ್ಷರ ಕ್ಯಾಪಿಟಲ್. ಆಮೇಲೆ ಮತ್ತೆ ನೀವು ಶಿಫ್ಟ್ ಬಿಟ್ಬಿಡ್ರಿ, ಮತ್ತು ನೀವು ಸ್ಮಾಲ್ ಲೆಟರ್ಸ್ ಬಂದುಬಿಡ್ತವೆ. ಅದೇ ರೀತಿಯಾಗಿ ಒಂದು ಲೆಫ್ಟು, ಇನ್ನೊಂದು ರೈಟು. ಈ ರೈಟ್ ಬೇಕಾದ್ರೆ ರೈಟ್ ನಿಮ್ಗೆ ಯಾವ ಲೆಟರ್ಸ್ ಬೇಕಾಗಿದ್ದಲ್ಲ, ಲೆಫ್ಟು ರೈಟು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಇವು ಶಿಫ್ಟ್ ಅಂದರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಮಾಡಲಿಕ್ಕೆ ನಾವು ಶಿಫ್ಟ್ ಕೀಯನ್ನು ಯೂಸ್ ಮಾಡ್ತಿರ್ತೀವಿ. ಇನ್ನು ಅದರ ನಂತರ ಬರ್ತಕ್ಕಂಥದ್ದು
ಇಲ್ಲಿ ನೋಡಿರಿ ಕಂಟ್ರೋಲ್, ಇಲ್ಲಿ ಒಂದು ಕಂಟ್ರೋಲ್ ಇದೆ, ಕಂಟ್ರೋಲ್ ಇಲ್ಲೂ ಕಂಟ್ರೋಲ್ ಇದೆ, ಎರಡು ಕಡೆ ಲೆಫ್ಟ್ ಮತ್ತು ರೈಟ್ ಎರಡು ಕಡೆ ಕಂಟ್ರೋಲ್ ಇದೆ. ಈ ಕಂಟ್ರೋಲ್ ಎದ್ರ ಸಲ ಯೂಸ್ ಆಗ್ತಾರಪ್ಪ ಅಂದರೆ ಕಂಟ್ರೋಲ್ ಕಾಂಬಿನೇಷನ್ ಕೀಸ್ ಯೂಸ್ ಮಾಡ್ತೀವಿ ನಾವು. ಮತ್ತು ಶಾರ್ಟ್ಕಟ್ ಕೀಸನ್ನು ಮುಂದೆ ನೋಡೋಣ. ಶಾರ್ಟ್ಕಟ್ ಕೀಸ್ದಾಗ ಇವೆಲ್ಲ ಬಹಳ ಯೂಸ್ ಆಗ್ತಿರ್ತವೆ. ಫಾರ್ ಎಕ್ಸಾಂಪಲ್ ನಾವು ಸೆಲೆಕ್ಟ್ ಮಾಡಬೇಕಾಗಿದೆ, ಕಂಟ್ರೋಲ್ ಎ, ಕಂಟ್ರೋಲ್ ಮತ್ತು ಎ ಪ್ರೆಸ್ ಮಾಡಿದರೆ ಕಂಟ್ರೋಲ್ ಎ ಸೆಲೆಕ್ಟ್ ಆಗ್ತಿದೆ. ನಾವು ಫೈಲನ್ನು ಸೇವ್ ಮಾಡಬೇಕಾಗಿದೆ, ಕಂಟ್ರೋಲ್ ಎಸ್. ಓಕೆ, ಫೈಲನ್ನು ಸೇವ್ ಮಾಡಬೇಕಾದ್ರೆ ಕಂಟ್ರೋಲ್ ಎಸ್. ನಾವು ಹೊಸ ಫೈಲ್ ಓಪನ್ ಮಾಡಬೇಕಾಗಿದೆ, ಕಂಟ್ರೋಲ್ ಎನ್, ನ್ಯೂ ಫೈಲ್. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆಯಾಗಿ ನಾವು ಕಾಂಬಿನೇಷನ್ ಕೀಸನ್ನು ಎದ್ರಪ್ಪ ಅಂದ್ರೆ ಕಂಟ್ರೋಲ್ ಮುಖಾಂತರ ಯೂಸ್ ಮಾಡ್ತಿರೋ ಕಂಟ್ರೋಲ್ ಕಾಂಬಿನೇಷನ್ ಕೀಸ್ ಇದ್ದಿರ್ತವೆ, ಅವತ್ತನ್ನು ನಾವು ಯೂಸ್ ಮಾಡಬೇಕು. ಕಂಟ್ರೋಲ್ ಎಕ್ಸ್ ಕಟ್ ಮಾಡಲಿಕ್ಕೆ, ಕಂಟ್ರೋಲ್ ಸಿ ಕಾಪಿ ಮಾಡಲಿಕ್ಕೆ, ಕಂಟ್ರೋಲ್ ಪಿ ಪ್ರಿಂಟ್ ತೆಗಿಲಿಕ್ಕೆ, ಕಂಟ್ರೋಲ್ ವಿ ಪೇಸ್ಟ್ ಮಾಡಲಿಕ್ಕೆ. ಸೊ ಇವತ್ತನ್ನೆಲ್ಲನೂ ನಾವು ಈ ಒಂದು ಕಾಂಬಿನೇಷನ್ ಕೀಸ್ ಯೂಸ್ ಮಾಡಬೇಕಾದ್ರೆ ಕಂಟ್ರೋಲ್ ನಾವು ಪ್ರೆಸ್ ಮಾಡಿ ನಮಗೆ ಯಾವುದು ಕಾಂಬಿನೇಷನ್ ಕೀಸ್ ಅದಕ್ಕೆ ಬೇಕಲ್ಲ ಯೂಸ್ ಆಗ್ತೈತಿ ಅದು ನಾವು ಯೂಸ್ ಮಾಡ್ಕೋಬೋದು. ಸೊ ಕಂಟ್ರೋಲ್ ಕಾಂಬಿನೇಷನ್ ಕೀಸ್ ಮಾಡಲಿಕ್ಕೆ ಇವತ್ತು ನಾವು ಶಾರ್ಟ್ಕಟ್ ಕೀ ಮಾಡಲಿಕ್ಕೆ ಇವತ್ತು ನಾವು ಕಂಟ್ರೋಲ್ ಲೆಫ್ಟ್ ಮತ್ತು ರೈಟ್ ಕಂಟ್ರೋಲನ್ನು ಯೂಸ್ ಮಾಡ್ತಿರ್ತೀವಿ. ಓಕೆ, ಈ ನೆಕ್ಸ್ಟ್ ಯಾವುದು ಬರ್ತಿದೆ ಅಂದರೆ ಇಲ್ಲಿ ವಿಂಡೋ ಬಟನ್. ಜಸ್ಟ್ ಇದು ಒಂದು ವಿಂಡೋ ಬಟನ್ ಇದೆ, ಇದು ವಿಂಡೋ ಬಟನ್ ಇದೆ. ಈ ವಿಂಡೋ ಬಟನ್ ಎದ್ರ ಸಲುವಾಗಿ ಯೂಸ್ ಆಗ್ತಾ ಅಂದರೆ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ, ಮಷೀನನ್ನು ಸ್ಟಾರ್ಟ್ ಮಾಡಬೇಕಾಯ್ತು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಮೌಸ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಮ್ಯಾಕ್ ಇಲ್ಲಿ ಮೌಸ್ ಕ್ಲಿಕ್ ಮಾಡಿಕೊಳ್ಳಿ ಇದು ಓಪನ್ ಆಗಿರ್ತದೆ. ಸೊ ನಾ ಕೀಬೋರ್ಡ್ದಲ್ಲಿ ಇರ್ತಕ್ಕಂಥದ್ದು ವಿಂಡೋವನ್ನು ಪ್ರೆಸ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ಇಲ್ಲಿ ಶಾರ್ಟ್ಕಟ್ ಮೆನು ಓಪನ್ ಆಗ್ತದೆ. ಸೊ ಅದ್ರ ಸಲುವಾಗಿ ಇಲ್ಲಿ ಇವು ವಿಂಡೋಸ್ ಕೀ, ಎರಡು ವಿಂಡೋಸ್ ಕೀ ಏನಿದಾವಲ್ಲ ಇವತ್ತನ್ನ ಉಪಯೋಗಕ್ಕೆ ತಗೋಬೋದು. ಓಕೆ, ಇನ್ನು ಅದರ ನಂತರ ಬರ್ತಕ್ಕಂಥದ್ದು ಆಲ್ಟನ್ನು ನಾವು ಯೂಸ್ ಮಾಡ್ತೀವಿ. ನೋಡಿರಿ ಇಲ್ಲೊಂದು ಆಲ್ಟ್ ಇದೆ, ಲೆಫ್ಟು ಒಂದು ಆಲ್ಟು, ರೈಟು ಒಂದು ಆಲ್ಟು. ಇವು ಆಲ್ಟ್ ಎದ್ರ ಸಲುವಾಗಿ ಯೂಸ್ ಆಗ್ತಾವೆ ಅಂದರೆ ಇವು ಕೂಡ ಸೇಮ್ ಕಂಟ್ರೋಲ್ ಕಾಂಬಿನೇಷನ್ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೇವಲ್ಲ ಇವು ಕೂಡ ಆಲ್ಟ್ ಕಾಂಬಿನೇಷನ್ ಕೀಸ್ ಜೊತೆಗೆ ಯೂಸನ್ನು ಮಾಡ್ತೇವೆ. ಎಕ್ಸಾಂಪಲ್ನ ಹೇಳಿದಲ್ಲಿ ನಿಮಗೆ ಆಲ್ಟ್ F4 ನಾವು ಏನು ಮಾಡಲಿಕ್ಕೆ ಮಷೀನನ್ನು ಶಟ್ ಡೌನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಥರ ನಾವು ಇದು ಆಲ್ಟ್ ಕಾಂಬಿನೇಷನ್ ಕೀಸ್ಗಳನ್ನ ಉಪಯೋಗಿಸಲಿಕ್ಕೆ ಇದು ಯೂಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿರಿ, ಇದು ಯಾವುದಿದೆಯಪ್ಪ ಅಂದರೆ ಇಲ್ಲಿ ಎಂಟರ್ ಕೀ ಅಥವಾ ರಿಟರ್ನ್ ಕೀ ಅಂತೇಳಿ ಕರೀತಾರೆ. ಎಂಟರ್ ಕೀ ಅಂದರೆ ಏನಿಲ್ಲಿ ನಾವು ನೆಕ್ಸ್ಟ್ ಲೈನ್ಗೆ ಹೋಗಬೇಕಾಗಿತ್ತಂದ್ರೆ ನಾವೀಗ ಸೆಂಟೆನ್ಸ್ ಬರ್ಕೊಂತ ಹೋಗಿದ್ದೀವಿ, ನೆಕ್ಸ್ಟ್ ಲೈನ್ ಹೋಗಬೇಕಾಗಿತ್ತು ನಾವು ಏನು ಮಾಡಬೇಕು, ಎಂಟರ ಪ್ರೆಸ್ ಮಾಡಬೇಕು. ಎಂಟರ್ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಲೈನಲ್ಲಿ ನಮ್ಮ ಕರ್ಸರ ಬಂದಿರ್ತದೆ, ಮೂವ್ ಆಗ್ತದೆ. ಸೊ ಅದಕ್ಕಾಗಿ ಎಂಟರ್ ಕೀಯನ್ನು ನಾವು ಯೂಸ್ ಮಾಡಬೇಕು. ಅದರ ನಂತರ ಬ್ಯಾಕ್ ಪೇಸ್ ಬರ್ತದೆ. ಈ ಬ್ಯಾಕ್ ಪೇಸನ್ನು ನಾವು ಎಲ್ಲಿ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ನಾವು ನಾವು ಏನಾದ್ರು ತಪ್ಪಿದ್ರೆ ನಮ್ಮ ಲೆಫ್ಟ್ ಸೈಡ್ ಎಲ್ಲನೂ ಇರೇಸ್ ಮಾಡಲಿಕ್ಕೆ ಯೂಸ್ ಮಾಡ್ತಿರ್ತೀವಿ. ನಾವು ಟೈಪ್ ಮಾಡ್ಕೊತ ಹೋಗ್ತಿರ್ತೀವಿ, ಎಲ್ಲೇ ಮಿಸ್ಟೇಕ್ ಆಗಿರ್ತದೆ, ಆ ಮಿಸ್ಟೇಕನ್ನು ತೆಗಿಬೇಕಾದ್ರೆ ಬ್ಯಾಕ್ ಪೇಸ್ ನೀವು ಪ್ರೆಸ್ ಮಾಡಿದರೆ ಲೆಫ್ಟ್ ಸೈಡ್ ಲೆಟರ್ಸ್ ಎಲ್ಲನೂ ಡಿಲೀಟ್ ಮಾಡ್ಕೊತ ಹೋಗ್ತದೆ. ಓಕೆ, ಇದು ಬ್ಯಾಕ್ ಪೇಜ್ನ ಒಂದು ಕೆಲಸ. ಈ ರೀತಿಯಾಗಿ ನಾವು ಸ್ಪೆಷಲ್ ಕೀಸನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಪೆಷಲ್ ಕೀಸು ಆದ ನಂತರ ನಾವಿಲ್ಲಿ ಮತ್ತೆ ಏನು ನೋಡ್ಬೋದಪ್ಪ ಅಂದರೆ ಇಲ್ಲಿ ಕೀಬೋರ್ಡಲ್ಲಿ ಇರ್ತಕ್ಕಂಥವು ಎರೋ ಕೀಸ್ ಇದ್ದಿರ್ತಾವೆ ನೋಡ್ರಿ. ಏನಿದ್ದಿರ್ತವೆ ಎರೋ ಕೀಸ್ ಯಾವ ಇದ್ದಿರ್ತಾವೆ ನೋಡ್ರಿ. ಇಲ್ಲಿ ಒಂದು ಯಾವುದಿದೆ ಅಪ್ ಎರೋ ಕೀ. ಅಪ್ ಎರೋ ಕೀ ಏನು ಮಾಡ್ತಿದೆ, ಕರ್ಸರನ್ನು ಅಪ್ ತೊಗೊಂಡು ಹೋಗ್ತದೆ. ನಾವು ಕರ್ಸರನ್ನು ಅಪ್ಪಾಗಿ ತೊಗೊಂಡು ಪೇಜಲ್ಲಿ ನಾವು ಕರ್ಸರಲ್ಲಿ ಇಟ್ಟಿರ್ತೀವಲ್ಲ ಅದನ್ನು ಅಪ್ಪಾಗಿ ತೊಗೋಬೋದು. ಇಲ್ಲ ಸಾಕಷ್ಟು ಪೇಜ್ ಇದ್ದಿರ್ತಾವೆ, ನಾವು ಪೇಜನ್ನು ಅಪ್ ತೊಗೊಳ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಡೌನ್ ಪೇಜ್ ತೊಗೊಳ್ಲಿಕ್ಕೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಕರ್ಸರನ್ನು ಡೌನ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಲೆಫ್ಟ್ ಮಾಡಲಿಕ್ಕೆ ಕರ್ಸರನ್ನು ಲೆಫ್ಟ್ ತೊಗೊಳ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಿ ರೈಟ್ ತೊಗೊಳ್ಲಿಕ್ಕೆ ಕರ್ಸರನ್ನು ಯೂಸ್ ಮಾಡ್ಕೋಬೋದು. ಇವು ಎರೋ ಕೀಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಾವು ಮೂವ್ ಮಾಡ್ಕೋಬೋದು. ಓಕೆ, ಕರ್ಸರನ್ನು ಮೂವ್ ಮಾಡ್ಕೊಳ್ಳಿಕ್ಕೆ ಇವು ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕೀಬೋರ್ಡ್ನ ನಾವು ಯಾವ ರೀತಿಯಾಗಿ ನಾವು ಮೇಲ್ಗಡೆ ನೋಡಿದಲ್ಲ, ಈಗ ಯಾವ ಆಲ್ಫಾ ನ್ಯೂಮರಿಕ್ ಕೀಸು, ಫಂಕ್ಷನಲ್ ಕೀಸು, ಆಮೇಲೆ ಸ್ಪೆಷಲ್ ಕೀಸು ಅವೆಲ್ಲನೂ ಈ ಕೀಬೋರ್ಡ್ನಲ್ಲಿ ನಾವಿಲ್ಲಿ ನೋಡ್ಕೋಬೋದು. ಅವು ಏನೇನದಾವ ಅನ್ನೋದು ಇಲ್ಲಿ ನೋಡೋಣ ಮತ್ತೊಂದು ಸ್ವಲ್ಪ ವಿವರಣೆಯಾಗಿ. ಇಲ್ಲೇ ನೋಡಿರಿ, ನಾವು ನೋಡಿದ್ದೇವೆ ಇಲ್ಲಿ ಏನೇನು ನೋಡಿದ್ದೇವೆ ಇಲ್ಲಿ ಎಸ್ಕೇಪ್ ಒಂದಿದೆ. ಎಸ್ಕೇಪ್ ನಾವು ನೋಡಿರಲಿ. ಎಸ್ಕೇಪ್ ಅಂದರೆ ನಾವು ಎಕ್ಸಿಟ್ ಆಗಲಿಕ್ಕೆ ಯಾವುದೇ ಒಂದು ಪ್ರೋಗ್ರಾಮ್ದಲ್ಲಿ ಹೋಗಿರ್ತೇವೆ, ನಾವು ಎಕ್ಸಿಟ್ ಆಗಬೇಕಾದ್ರೆ ಎಸ್ಕೇಪನ್ನು ಪ್ರೆಸ್ ಮಾಡ್ಕೋಬೇಕು, ಅಲ್ಲಿಂದ ನಾವು ಹೊರಗಡೆ ಬಂದುಬಿಡಲಿಕ್ಕೆ. ಓಕೆ, ಇದು ಎಕ್ಸಿಟನ್ನು ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡಿರಿ ನಮ್ ಲಾಕ್ ಆಗ್ತಿದೆ. ಇಲ್ಲಿ ನಮ್ ಲಾಕ್ ಅಂದರೆ ಇದನ್ನು ಯಾವಾಗ ಲಾಕ್ ಆಗಿರ್ತದೆ ಆವಾಗ ಇಲ್ಲಿ ನಂಬರ್ ನಾವು ಇಲ್ಲಿದು ನಂಬರ್ ಇವು ನಂಬರ್ ಟೈಪ್ ಮಾಡಿದರೆ ನಂಬರ್ ಬರೋದಿಲ್ಲ, ನಮ್ಮ ಕರ್ಸರ ನೆಕ್ಸ್ಟ್ ಜಂಪ್ ಆಗಿಬಿಡ್ತದೆ.
ಸೊ ಯಾಕಪ್ಪ ಅಂದರೆ ಇದು ಈ ನಮ್ ಲಾಕ್ ಆಗಿರ್ತದೆ, ಇದನ್ನು ನಾವು ಆನ್ ಮಾಡ್ಕೋಬೇಕು. ಈ ನಮ್ ಲಾಕ್ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿ ಇದನ್ನು ಆನ್ ಮಾಡಿದರೆ ಇಲ್ಲಿ ನಂಬರ್ ನಾವು ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಬರೋದಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿದೆ ನೋಡಿರಿ ಕ್ಯಾಪ್ಸ್ ಲಾಕ್. ಇದು ಕ್ಯಾಪ್ಸ್ ಲಾಕ್ ಯಾವಾಗಪ್ಪ ಅಂದರೆ ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ದು ಅಂದರೆ ನಾವು ಕನ್ನಡ ನುಡಿ ನಾವು ಪ್ರಾಕ್ಟೀಸ್ ಮಾಡ್ತೇವಲ್ಲ ಅವಾಗ ಇದು ಹೆಲ್ಪ್ ಆಗ್ತದೆ. ಕ್ಯಾಪ್ಸ್ ಲಾಕ್ ಆನ್ ಇದ್ದಿತ್ತಪ್ಪ ಅಂದರೆ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ಗಳನ್ನ ನಾವಿಲ್ಲಿ ತೊಗೋಬೋದು. ಕ್ಯಾಪಿಟಲ್ ಲೆಟರ್ಸ್ ತೊಗೋಬೇಕಾಗ್ತದೆ. ಕ್ಯಾಪಿಟಲ್ ಲೆಟರ್ಸನ್ನು ತೊಗೋಬೇಕಾದ್ರೆ ನಾವು ಇಲ್ಲಿ ಹೇಳಿದ್ನಲ್ಲ ಇಲ್ಲಿ ಕ್ಯಾಪ್ಸ್ ಲಾಕ್ ಇದೆ ನೋಡಿರಿ, ಇದೇ ಬಟನ್ ನಾವು ಇಲ್ಲಿ ಆನ್ ಮಾಡಿದ್ದು ಅಂದರೆ ಇಲ್ಲಿ ಆನ್ ಆಗ್ತದೆ, ಮತ್ತು ಆಫ್ ಮಾಡಿದಂದರೆ ಇದು ಮತ್ತೆ ಪ್ರೆಸ್ ಮಾಡಿದರೆ ಇಲ್ಲಿ ಆಫ್ ಆಗ್ತದೆ. ಸೊ ಇದು ಕ್ಯಾಪಿಟಲ್ ಲೆಟರ್ಸ್ ಸಲುವಾಗಿ ನಾವು ಯೂಸ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಲಾಕ್ ಇದೆ ನೋಡಿ. ಸ್ಕ್ರಾಲ್ ಲಾಕ್ ಅಂದರೆ ಇದು ನಾವು ಸ್ಕ್ರಾಲ್ ಲಾಕ್ ಎದ್ರ ಸಲುವಾಗಿ ಯೂಸ್ ಮಾಡ್ತೇವೆ ಅಂತಪ್ಪ ಅಂದರೆ ಒಂದು ಕನ್ನಡ ನುಡಿ ಟೈಪ್ ಮಾಡ್ಕೋಬೇಕಾದ್ರೆ ಅಲ್ಲಿ ಸ್ಕ್ರಾಲ್ ಬಟನ್ ಆನ್ ಇರಬೇಕಾಗ್ತದೆ. ಆನ್ ಇರದಿಲ್ಲ ಅಂದರೆ ಕನ್ನಡ ಟೈಪಿಂಗ್ ಬರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ಕ್ರಾಲ್ ಬಟನ್ ಆನ್ ಮಾಡಿ ನಾವು ಕನ್ನಡ ಟೈಪಿಂಗನ್ನು ಯಾವಾಗ ಓಪನ್ ಮಾಡಿರ್ತಲ್ಲ ಆಟೋಮೆಟಿಕ್ಕಾಗಿ ಅದು ಸ್ಕ್ರಾಲ್ ಆನ್ ಆಗಿರ್ತದೆ. ಸೊ ಇದ್ರದ್ದು ಕೆಲಸ. ಸೊ ಇನ್ನು ಈ ಪ್ರಕಾರವಾಗಿ ನಾವು ಇಲ್ಲಿ ನೋಡಿರಿ, ಇಲ್ಲಿ ಸಿಂಬಾಲ್ಸ್ ಅದಾವೆ, ಪ್ಲಸ್ಸನ್ನು ನಾವು ಯೂಸ್ ಮಾಡ್ಕೋಬೇಕು, ಎಡಿಷನ್ ಮಾಡ್ಕೋಬೇಕಾಗಿತ್ತಂದ್ರೆ, ಓಕೆ, ಮೈನಸ್ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಇದನ್ನು ಯೂಸ್ ಮಾಡ್ಕೋರಿ. ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಿತ್ತಂದ್ರೆ, ಆಮೇಲೆ ಡಿವಿಷನ್ ಮಾಡಬೇಕಾಗಿತ್ತಂದ್ರೆ, ಸೊ ಇದನ್ನು ನಾವು ಯೂಸ್ ಮಾಡ್ಕೋಬೋದು, ಸಿಂಬಾಲ್ಸನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ನೆಕ್ಸ್ಟ್ ಈ ಪ್ರಕಾರವಾಗಿ ಇಲ್ಲಿ ನೋಡಿರಿ, ಇಲ್ಲಿ ಡಿಲೀಟ್ ಅಂತ ಬಟನ್ ಇದೆ. ಈ ಡಿಲೀಟ್ ಮಾಡಲಿಕ್ಕೆ ನಾವು ಯಾವುದಾದ್ರೂ ಒಂದು ಫೈಲ್ ಡಿಲೀಟ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು, ಡಿಲೀಟ್ ಮಾಡ್ಕೊಳ್ಳೋದು, ಫೋಲ್ಡರ್ ಡಿಲೀಟ್ ಮಾಡ್ಕೋಬೋದು, ಸಾಫ್ಟ್ವೇರ್ ಡಿಲೀಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಎಂಡ್ ಅಂತೇಳಿ ಬರ್ತಿದೆ ನೋಡಿರಿ, ಪೇಜ್ ಎಂಡ್ಗೆ ನಾವು ಹೋಗ್ಬೋದು. ನಾವು ಎಲ್ಲಾದರೂ ಟೈಪ್ ಮಾಡ್ತಾಯಿದ್ರೆ ಫಸ್ಟ್ ನಾವು ಇದ್ದಿದ್ದಪ್ಪ ಅಂದರೆ ಎಂಡ್ಗೆ ಹೋದಂದರೆ ಲೈನ್ಗೆ ಎಂಡ್ಗೆ ಹೋಗ್ತದೆ. ಇಲ್ಲಿ ಹೋಮ್ ಅಂದರೆ ಫಸ್ಟ್ ಕರ್ಸರ್ ಎಲ್ಲಿ ಬಂದಿರ್ತದೆ, ಫಸ್ಟ್ ಬರ್ತದೆ. ಫಸ್ಟ್ ನಾವು ಏನು ಟೈಪ್ ಮಾಡ್ತೀವ್ರಲ್ಲ ಫಸ್ಟ್ ಅಲ್ಲಿಗೆ ಕರ್ಸರ ಬಂದಿರ್ತದೆ. ಎಂಡ್ ಬಟನ್ ಪ್ರೆಸ್ ಮಾಡಿದರೆ ಆ ಲೈನ್ದ ಲಾಸ್ಟ್ಗೆ ಹೋಗಿರ್ತದೆ. ಸೊ ಇದು ಹೋಮ್ ಮತ್ತು ಎಂಡ್ ಇವು ಕೆಲಸ ಮಾಡ್ತಿರ್ತವೆ. ಆಮೇಲೆ ಇನ್ಸರ್ಟ್ ಅಂದರೆ ನಾವು ಏನಾದರೂ ಒಂದು ಲೆಟ್ರನ್ನು ನಮ್ಮ ಅಲ್ಲಿ ಇನ್ಸರ್ಟ್ ಮಾಡಬೇಕಾಗಿತ್ತಾರೆ, ಇದನ್ನು ನಾವು ಇನ್ಸರ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ಆಮೇಲೆ ಪೇಜ್ ಅಪ್ ಪೇಜ್ ಡೌನ್ ಅಂತಿದೆ ನೋಡಿರಿ. ಪೇಜ್ ಅಪ್ ಅಂದರೆ ಏನು, ನಾವು ಭಾಳಷ್ಟು ಪೇಜ್ ಇದ್ದಿರ್ತವೆ, ನಮ್ಮ ನೋಟ್ಸ್ ಸಾಕಷ್ಟು ಇದ್ದಿರ್ತದೆ, ಅವಾಗ ನಾವು ಏನು ಮಾಡ್ತೇವೆ ಅದನ್ನೇ ಪೇಜ್ ಅಪ್ ಡೌನ್ ಪೇಜ್ ಇಲ್ಲ ಸ್ಕ್ರಾಲ್ ಅನ್ನು ನಾವು ಮಾಡಬೇಕಾಗ್ತದೆ. ಅದ್ರ ಮಾಡೋ ಬದಲಾಗಿ ನಾವಿಲ್ಲಿ ಪೇಜ್ ಅಪ್ ಪೇಜ್ ಡೌನ್ ಮಾಡಿದರೆ, ಪೇಜ್ ಅಪ್ ಅಂದರೆ ಮೇಲ್ಗಡೆ ಹೋಗ್ತವೆ, ಪೇಜ್ ಡೌನ್ ಅಂದರೆ ಇಲ್ಲಿ ಪೇಜ್ ಕೆಳಗಡೆ ನಾವು ಕೆಳಗಡೆ ಪೇಜ್ಗೆ ಹೋಗ್ಬೋದು. ಪೇಜ್ ಅಪ್ ಅಂದರೆ ಮೇಲ್ಗಡೆ ಪೇಜ್ಗೆ ಹೋಗ್ಬೋದು. ಇವುಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಇವೆಲ್ಲನೂ ಕೀಬೋರ್ಡ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಕೀಬೋರ್ಡ್. ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಬರ್ತದೆ. ಇದು ಪ್ರಿಂಟ್ ಸ್ಕ್ರೀನ್ ಅಂದರೆ ನಾವೇನು ಮಾಡ್ಬೋದು ಅಂದರೆ, ಪ್ರಿಂಟ್ ಸ್ಕ್ರೀನ್ ಅಂದರೆ ನಾವು ಸ್ಕ್ರೀನ್ ಶಾಟ್ ಹೊಡ್ಕೋಬೋದು. ನಮ್ಮ ಡೆಸ್ಕ್ಟಾಪ್ ಮ್ಯಾಗಿದ್ದಂಥ ಯಾವುದು ಫೈಲ್ ಓಪನ್ ಆಗಿರ್ತದೆ, ಯಾವುದೋ ಒಂದು ಪ್ರೋಗ್ರಾಮ್ ಓಪನ್ ಇದ್ದಿರ್ತೈತಿಲ್ಲ, ಯಾವುದೊಂದು ಅಪ್ಲಿಕೇಶನ್ ಓಪನ್ ಇರ್ತಿದ್ದಿಲ್ಲ, ಅದ್ರದ್ದು ನಾವು ಸ್ಕ್ರೀನ್ ಶಾಟನ್ನು ಹೊಡ್ಕೊಳ್ಳಿಕ್ಕೆ ಪ್ರಿಂಟ್ ಸ್ಕ್ರೀನನ್ನು ನಾವು ಯೂಸ್ ಮಾಡ್ಕೋಬೋದು. ಓಕೆ, ಈ ಪ್ರಕಾರವಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹೊತ್ತನೆಲ್ಲನೂ ಕೀಬೋರ್ಡ್ನಲ್ಲಿ ಯೂಸ್ ಮಾಡ್ಕೋಬೇಕು. ಪ್ರತಿಯೊಂದು ಯೂಸ್ ಆಗೇ ಆಗ್ತಿರ್ತವೆ. ನಾವು ಟೈಪಿಂಗ್ದಲ್ಲಿ ಇದ್ರ ಬಗ್ಗೆ ಮತ್ತು ಎಕ್ಸ್ಪ್ಲನೇಷನ್ ಮಾಡೋಣ. ಯಾಕಂದರೆ ಇಲ್ಲಿ ಟೈಪಿಂಗ್ದಲ್ಲೇ ಪ್ರತಿಯೊಂದು AS DF ಹೊಡಿಬೇಕಾಗ್ತೈತೆ. ಆಮೇಲೆ QWRT ZX CV ಈ ಪ್ರಕಾರನಾಗಿ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅವತ್ತನ್ನು ಯೂಸ್ ಮಾಡಬೇಕಾಗೈತಿ. ಸೊ ಟೈಪಿಂಗ್ ಹೋಗೋಕ್ಕಿಂತ ಮುಂಚೆ ಈ ಕೀಬೋರ್ಡ್ನ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗ್ತದೆ. ಸೊ ಅದಕ್ಕಾಗಿ ಇವತ್ತು ನಾನು ಈ ಒಂದು ಪ್ರತಿಯೊಂದು ಕೀಸ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇದು ಮಾಹಿತಿ ತುಂಬ ಉಪಯುಕ್ತ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸೊ ಇಲ್ಲಿವರೆಗೆ ತಾವು ನನ್ನ ವಿಡಿಯೋವನ್ನು ಬಹಳ ಆಸಕ್ತಿಯಿಂದ ನೋಡಿದ್ದೀರಿ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈಗ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಪುನಃ ನಿಮ್ಮಲ್ಲಿಗೆ ಬರುವೆ. ಸೊ ಇನ್ನೂ ಯಾರು ನನ್ನ ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ, ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.